ಎಲ್ಲರಿಗೂ ನಮಸ್ತೆ. ಹೀರೋ ಹೋಂಡಾ ಒಂದೇ ಬೈಕ್ ಒಂದು ಸಮಯದಲ್ಲಿ ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ ಒಂದು ಸ್ಕೂಟರ್ ಇದ್ದರೆ ಅವರೇ VIP ಆಗಿದ್ದರು. ವರ್ಷ 1990ರ ಹೊತ್ತಿಗೆ ಬೈಕ್ ಬರುತ್ತೆ, ಸ್ಕೂಟರ್ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲು ಹೀರೋ ಹೋಂಡಾ ಬೈಕ್ ಮಾರ್ಕೆಟ್ಗೆ ಬರುತ್ತೆ. ಈಗಲೂ ಹಳ್ಳಿ ಕಡೆಯಲ್ಲಿ ಬಹಳಷ್ಟು ಜನ ಹೀರೋ ಹೋಂಡಾ ಬೈಕನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಆ ಬೈಕು ತುಂಬ ಗಟ್ಟಿಯಾಗಿರುತ್ತೆ ಅಂತ. ಹಳ್ಳಿ ಕಡೆ ಭಾಳಷ್ಟು ಅದನ್ನು ರಫ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಮನೆಯಿಂದ ಗದ್ದೆಗೆ ಹೋಗೋದಕ್ಕೆ, ಮನೆಯಲ್ಲಿರೋ ಜನರನ್ನು ಗದ್ದೆಗೆ ಬಿಡೋದಕ್ಕೆ, ಈ ಥರ ಅದನ್ನು ರಫ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಟ್ರಿಬಲ್ ರೈಡಿಂಗ್ ಅಂದರೆ ಅದು ಅನಿವಾರ್ಯದಿಂದ ಗದ್ದೆಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಮನೆಗೆ ಬರುವಾಗ ಗದ್ದೆಯಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಬರೋದಕ್ಕೆ ಯೂಸ್ ಮಾಡ್ತಾರೆ. ಈ ನಗರಕ್ಕಿಂತ ಹಳ್ಳಿ ಕಡೆ ಬಹಳಷ್ಟು ಜನ ಹೀರೋ ಹೋಂಡಾ ಬೈಕ್ ಜಾಸ್ತಿ ಯೂಸ್ ಮಾಡ್ತಾರೆ. ಹೀರೋ ಹೋಂಡಾ ಅಂದರೆ ಇದು ಒಂದೇ ಕಂಪನಿಯಿಂದ ಆಗಿರುವಂಥ ಕಂಪನಿ ಅಲ್ಲ. ಈ ಬೈಕ್ ಅಲ್ಲ, ಹೀರೋ ಅಂದರೆ ಬೇರೆ, ಹೋಂಡಾ ಅಂದ್ರೇ ಬೇರೆ. ಬೇರೆ ಬೇರೆ ಕಂಪನಿಗಳು ಸೇರಿಕೊಂಡು ಹೀರೋ ಹೋಂಡಾ ಅಂತ ಹೆಸರಿಟ್ಟು ಒಂದು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಇದಕ್ಕೆ ಎಷ್ಟು ಪಾಪ್ಯುಲಾರಿಟಿ ಆಗುತ್ತೆ ಅಂದರೆ ವರ್ಷ 2001ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಟೂ ವೀಲರ್ ಕಂಪನಿ ಆಗಿತ್ತು ಹೀರೋ ಹೋಂಡಾ. ಆ ಸಮಯದಲ್ಲಿ ಹೀರೋ ಮತ್ತು ಹೋಂಡಾ ಎರಡು ಸೇರಿ ಕೆಲಸ ಮಾಡ್ತಾ ಇರುತ್ತೆ. ಭಾರತದಲ್ಲಿ ಟೂ ವೀಲರ್ ಮಾರ್ಕೆಟನ್ನು 50%ಗಿಂತ ಜಾಸ್ತಿ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಕ್ರಮೇಣವಾಗಿ ಹೊಂದಾಣಿಕೆ ಆಗದೆ ವರ್ಷ 2010ರಲ್ಲಿ ಹೀರೋ ಗ್ರೂಪ್ ಮತ್ತು ಹೋಂಡಾ ಮೋಟಾರ್ಸ್ ಬೇರೆ ಬೇರೆ ಆಗ್ತವೆ. ಆದರೆ ಕಡಿಮೆ ಜನರಿಗೆ ಗೊತ್ತಿರುತ್ತೆ, ಸೈಕಲ್ ಮಾಡೋ ಕಂಪನಿ ಹೀರೋ ಗ್ರೂಪ್ ಜೊತೆಗೆ ಸೇರಿಕೊಂಡು ಜಗತ್ತಿನಲ್ಲೇ ಫೇಮಸ್ ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಹೋಂಡಾ ಜೊತೆಗೆ ಬೇರೆ ಆಗ್ತಾರೆ. ಇದರ ಒಳಗಿನ ಕತೆ ಬೇರೆಯೇ ಇದೆ. ಹೀರೋ ಗ್ರೂಪ್ ಮತ್ತು ಹೋಂಡಾ ಮೋಟಾರ್ಸ್ ಏಕೆ ಬೇರೆ ಆಯಿತು ಅಂದರೆ, ಈಗ ಈ ಕಂಪನಿಗಳು ಯಾವ ಹಂತದಲ್ಲಿ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ಇವರು ಏಕೆ ಹೀರೋ ಮತ್ತು ಹೋಂಡಾ ಜೊತೆಗೆ ಮರ್ಜ್ ಆಗ್ತಾರೆ ಅಂತ ನೋಡೋಣ. ಹೀರೋ ಹೋಂಡಾ ಯಶಸ್ಸಿನ ಬಗ್ಗೆ ಇಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದಿದೆ ಅಂದರೆ ಹಾಗೆ ಸುಮ್ಮನೆ ಒಂದೇ ದಿನಕ್ಕೆ ಆಗಿರುವಂಥದ್ದಲ್ಲ. ಆರಂಭ ಮಾಡುವಾಗ ಸ್ಟ್ರಗಲ್ಗಳ ಮೆಟ್ಟಿಲನ್ನು ಹತ್ತಿ ಬಂದಿದ್ದಾರೆ. ಮೊದಲಿಗೆ ನಾವು ಹೀರೋ ಬಗ್ಗೆ ನೋಡೋದಾದರೆ ವರ್ಷ 1956ರಲ್ಲಿ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರು ಮತ್ತು ಅವರ ಸಹೋದರರು ಸೇರಿಕೊಂಡು ಬ್ಯಾಂಕಿನಲ್ಲಿ 50,000 ಲೋನನ್ನು ತೆಗೆದುಕೊಂಡು ಸೈಕಲ್ನ ಬಿಡಿ ಭಾಗಗಳನ್ನು, ಪಾರ್ಟ್ಸ್ಗಳನ್ನು ಲುಧಿಯಾನದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರೆ. ಅದರ ಹೆಸರನ್ನು ಇಡ್ತಾರೆ ಆಗ ಹೀರೋ ಸೈಕಲ್ಸ್ ಅಂತ. ಅವರು ಅಣ್ಣ ತಮ್ಮಂದಿರೇ ಮಾತನಾಡಿಕೊಂಡು, ನಾವೇ ಪಾರ್ಟ್ಸನ್ನು ರೆಡಿ ಮಾಡ್ತಾ ಇರುವಾಗ ಸೈಕಲ್ದು, ನಾವೇ ಯಾಕೆ ಒಂದು ಸೈಕಲನ್ನು ರೆಡಿ ಮಾಡಬೇಡ್ದು ಅಂತ ಅವರು ಸೈಕಲ್ ಮ್ಯಾನುಫ್ಯಾಕ್ಚರನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ. ಸೈಕಲ್ಗಳನ್ನು ಮಾರ್ಕೆಟ್ಗೆ ತರ್ತಾರೆ. ಇದರ ನಂತರ ವರ್ಷ 1966ರಲ್ಲಿ 10 ವರ್ಷದ ನಂತರ ಹೀರೋ 1 ಲಕ್ಷ ಸೈಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಜನರು ಬೆರಗಾಗುವಂತೆ ಮಾಡ್ತಾರೆ. ಈ ಕಂಪನಿಯ ಕೆಲಸವನ್ನು ಅಂದಾಜಿಸೋಕೆ ಆಗೋಲ್ಲ. ದಿನಕ್ಕೆ 25 ಸೈಕಲ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ವರ್ಷ 1966ರಲ್ಲಿ ದಿನಕ್ಕೆ 18,500 ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರಿಂದ ಹೀರೋ ಸೈಕಲ್ನ ಹೆಸರು ವರ್ಲ್ಡ್ ಲಾರ್ಜೆಸ್ಟ್ ಬೈಸಿಕಲ್ ಮ್ಯಾನುಫ್ಯಾಕ್ಚರ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನು ಮಾಡುತ್ತೆ. ಈಗ ಹೀರೋ ಸೈಕಲ್ ಪ್ರಾಡಕ್ಟ್ನ ಭಾರತದಿಂದ ಮಿಡಲ್ ಈಸ್ಟ್, ಆಫ್ರಿಕಾ, ಏಷ್ಯಾ, ಯುರೋಪ್ನಲ್ಲಿರುವ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಹೋಂಡಾ ಕಂಪನಿ ಹೀರೋಗಿಂತ ಇದು ಹಳೆಯದಾದ ಕಂಪನಿ. ಜಪಾನಿನ ಸೋಯಿಚಿರೋ ಹೋಂಡಾ ಇವರು ಇದನ್ನು ಶುರು ಮಾಡ್ತಾರೆ. ಆವಾಗಲೇ ಮಾಡಿರ್ತಾರೆ. ಆರಂಭದಲ್ಲಿ ಇವರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಪರಿಶ್ರಮದಿಂದ ವೇಗವಾಗಿ ಮೆಕ್ಯಾನಿಕಲ್ ಕೆಲಸ ಕಲಿತುಕೊಳ್ತಾರೆ. ವರ್ಷಾನುಗಟ್ಟಲೆ ಕೆಲಸ ಮಾಡಿದ ನಂತರ ಟೊಕಾಯಿ ಸಿಟಿ ಹೆವಿ ಇಂಡಸ್ಟ್ರೀಸ್ ಅಂತ ಸ್ವಂತ ಕಂಪನಿಯನ್ನು ಕಟ್ತಾರೆ. ಅಲ್ಲಿ ಪಿಸ್ಟೋನ್ ರಿಂಗ್ನ ಮಾಡ್ತಿದ್ರು. ಅದು ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ 2ನೇ ಮಹಾಯುದ್ಧದಿಂದ, ವೈರಿಗಳ ಆಕ್ರಮಣದಿಂದ ಈ ಕಂಪನಿ ನೆಲಕಚ್ಚುತ್ತೆ. ಅಷ್ಟಾದರೂ ಇವರು ಮತ್ತೆ ಕಂಪನಿಯನ್ನು ಕಟ್ತಾರೆ. ಮತ್ತೆ ದುರ್ಘಟನೆ ನಡೆಯುತ್ತೆ. ಭೂಕಂಪನದಿಂದ ಮತ್ತೆ ಕಂಪನಿ ನೆಲಸಮ ಆಗುತ್ತೆ. ಮತ್ತೆ ಕಂಪನಿ ಕಟ್ಟುವಷ್ಟು ಅವರ ಹತ್ರ ಹಣ ಇರೋದಿಲ್ಲ. ಕೆಲ ದಿನಗಳ ನಂತರ ಅವರು ಫ್ಯಾಕ್ಟರಿಯ ಅಸೆಟ್ಸನ್ನು
ಟೊಯೋಟಾ ಕಂಪನಿಗೆ 4,50,000 ಯೆನ್ಗೆ ಮಾರ್ತಾರೆ. ಅಕ್ಟೋಬರ್ 1946ರಲ್ಲಿ ಆ ದುಡ್ಡಿನಿಂದ ಹೋಂಡಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡ್ತಾರೆ. ಅವರು ನೋಡ್ತಾರೆ, ಎರಡನೇ ಮಹಾಯುದ್ಧದ ಸೋಲು ಮತ್ತು ಭೂಕಂಪನದಿಂದ ಅವಘಡದಿಂದ ಜಪಾನಿನಲ್ಲಿ ಬಡತನ ತುಂಬ ಆವರಿಸಿಕೊಂಡಿರುತ್ತೆ. ಸೈಕಲನ್ನು ತೆಗೆದುಕೊಂಡು ಓಡಾಡೋ ಪರಿಸ್ಥಿತಿಗೆ ಬರ್ತಾರೆ. ಇವರಿಗೆ ಒಂದು ಉಪಾಯ ಹೊಳೆಯುತ್ತೆ, ಯಾಕೆ ನಾವು ಸೈಕಲ್ನೊಳಗೆ ಒಂದು ಸಣ್ಣ ಇಂಜಿನನ್ನು ಜೋಡಣೆ ಮಾಡಬಾರ್ದು ಅಂತ. ಅದಕ್ಕೆ ಆ ಸೈಕಲ್ಗೆ ಒಂದು ಇಂಜಿನನ್ನು ಜೋಡಿಸ್ತಾರೆ. ಅದು ಸಕ್ಸಸ್ ಆಗುತ್ತೆ, ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಆ ಸೈಕಲ್ಗೆ ವರ್ಷ 1949ರಲ್ಲಿ ಹೋಂಡಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೆಸರನ್ನು ಬದಲಾಯಿಸಿ ಹೋಂಡಾ ಮೋಟಾರ್ ಅಂತ ಹೆಸರಿಡ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ಅವರು ಹೊಸ ಹೊಸ ಇನ್ನೋವೇಷನನ್ನು ಮಾಡ್ತಾ ಇರ್ತಾರೆ. ಒಂದರ ನಂತರ ಒಂದು ಹೀಗೆ ಸೈಕಲ್ನಿಂದ ಸಣ್ಣ ಸಣ್ಣ ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ. ಜನರಿಗೆ ಇಷ್ಟ ಆಗ್ತಾ ಹೋಗ್ತಾರೆ. ವರ್ಷ 1968ರ ಹೊತ್ತಿಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೈಕ್ ಮ್ಯಾನುಫ್ಯಾಕ್ಚರ್ ಆಗ್ತಾರೆ. ಇನ್ನು ಹೀರೋ ಮತ್ತು ಹೋಂಡಾ ಎರಡೂ ಕಂಪನಿ ಹೇಗೆ ಮರ್ಜ್ ಆಗಿದೆ ಅಂತ ನೋಡೋಣ. ಹೀರೋ ಕಂಪನಿ ಸೈಕಲ್ ಮಾಡುವುದರಲ್ಲಿ ಜಗತ್ತಿನಲ್ಲೇ ಒಂದು ಕಂಪನಿಯಾಗಿತ್ತು. ಅದರಿಂದ ಅವರು ಹೀರೋ ಮೆಜೆಸ್ಟಿಕ್ ಮೋಪ್ಡ್, ಇದೊಂದು ಲೂನಾ ಗಾಡಿ ಥರ, ಹಳ್ಳಿ ಕಡೆ ಈ ಜೀರಂಗಿ ಅಂತಾರಲ್ಲ ಆ ಥರ ಲೂನಾ ಗಾಡಿ, ಇದನ್ನು ಮಾಡ್ತಾರೆ. ಆಗ ಅಮೇರಿಕಾ, ಆಫ್ರಿಕಾ, ಯುರೋಪ್ಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಕಾಲ ಬದಲಾದ ಹಾಗೆ ಇವರು ಹೀರೋ ಕಂಪನಿಯ ಮಾಲೀಕರಾದ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರಿಗೆ ಗೊತ್ತಾಗುತ್ತೆ, ಜಗತ್ತಿನಲ್ಲಿ ಮೋಟಾರ್ ಸೈಕಲ್ನ ಮಾರ್ಕೆಟ್ ವೇಗವಾಗಿ ಬೆಳೀತಾ ಇರುತ್ತೆ. ಇದು ಭಾರತದಲ್ಲಿಯೂ ಕೂಡ ಒಳ್ಳೆಯ ಮಾರ್ಕೆಟ್ ಆಗುತ್ತೆ. ಯಾಕಂದರೆ ಆಗ ಭಾರತದಲ್ಲಿ ಟೂ ವೀಲರ್ ಅಂದರೆ ಎರಡೇ ಆಪ್ಷನ್ ಇತ್ತು, ಒಂದು ಸ್ಕೂಟರ್, ಎರಡನೆಯದು ಮೋಪ್ಡ್ ಬೈಕ್, ಅಂದರೆ ಆಗಲೇ ಹೇಳಿದ್ನಲ್ಲ ಲೂನಾ ಜೀರಂಗಿ ಥರ. ಹೀರೋ ಕಂಪನಿ ಇವರಿಗೆ ಎದುರಾಗಿದ್ದು ಬೈಕಿನ ಇಂಜಿನ್ ಬಗ್ಗೆ ಮಾತ್ರ. ಯಾಕಂದರೆ ಭಾರತದಲ್ಲಿ ಇಂಜಿನ್ ಟೆಕ್ನಾಲಜಿ ಇರಲಿಲ್ಲ. ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರು ಭಾರತಕ್ಕೆ ಈ ಇಂಜಿನ್ ಟೆಕ್ನಾಲಜಿಯನ್ನು ತರಬೇಕು. ಹಾಗಾಗಿ ಇವರಿಗೆ ಒಂದು ಆಪ್ಷನ್ ಇತ್ತು, ಇವರು ಫಾರಿನ್ ಕಂಪನಿ ಜೊತೆಗೆ ಕೊಲಾಬರೇಟ್ ಮಾಡಿಕೊಳ್ತಾರೆ. ಅವರಿಗೆ ಬೈಕ್ ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಎಕ್ಸ್ಪೀರಿಯನ್ಸ್ ಮೊದಲಿನಿಂದಲೂ ಅಲ್ಲಿ ಇತ್ತು ಅವರಿಗೆ. ಆಗಿನ ಕಾಲದಲ್ಲಿ ಫಾರಿನ್ ಕಂಪನಿ ಭಾರತದಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ. ಆದರೆ ಸರ್ಕಾರ ಫಾರಿನ್ ಕಂಪನಿಗೆ ಒಂದು ರಿಯಾಯಿತಿ ಕೊಡುತ್ತೆ. ಏನಂದರೆ ಫಾರಿನ್ ಕಂಪನಿ ಭಾರತದ ಕಂಪನಿ ಜೊತೆಗೆ ಸೇರಿ ಭಾರತದಲ್ಲಿ ಕಂಪನಿಯನ್ನು ನಡೆಸ್ಬೋದು ಅಂತ ಒಂದು ರಿಯಾಯಿತಿ ಸರ್ಕಾರದಿಂದ ಕೊಡ್ತಾರೆ. ಹಾಗಾಗಿ ಬ್ರಿಡ್ಜ್ ಅವರು ಜಪಾನಿಯ ಹೋಂಡಾ ಕಂಪನಿಯ ಜೊತೆಗೆ ಸೇರಿಕೊಳ್ತಾರೆ. ಆಗ ಭಾರತದಲ್ಲೇ ಮಾರ್ಕೆಟಿಂಗ್ನ ವ್ಯವಹಾರ ನಡೀತಾ ಇರುತ್ತೆ. ಎರಡೂ ಕಂಪನಿಗಳು ಅಗ್ರಿಮೆಂಟ್ ಮಾಡಿಕೊಳ್ತವೆ. ಹೀರೋ ಬೈಕ್ನ ಬಾಡಿ ತಯಾರು ಮಾಡುತ್ತೆ, ಬೈಕ್ನ ಬಾಡಿಯನ್ನು ಹೀರೋ ತಯಾರು ಮಾಡುತ್ತೆ. ಈ ಹೋಂಡಾ ಇಂಜಿನ್ ಸಪ್ಲೈ ಮಾಡೋ ಕೆಲಸ ಮಾಡಬೇಕು ಅಂತ. ಇದಲ್ಲದೆ ಎರಡೂ ಕಂಪನಿ ಒಂದು NOCಗೂ ಸಹಿ ಮಾಡಿಕೊಳ್ತವೆ. ಇದು ಯಾಕಂದರೆ ಎರಡೂ ಕಂಪನಿ ಅಂದರೆ ಭವಿಷ್ಯದಲ್ಲಿ ಒಂದು ಕಂಪನಿಯ ವಿರುದ್ಧ ಮತ್ತೊಂದು ಕಂಪನಿ ಅವರ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡೋ ಹಾಗೆ ಇಲ್ಲ ಅಂತ. ಎರಡೂ ಕಂಪನಿ ಇದಕ್ಕೆ ಅಗ್ರಿ ಆಗಿ NOCಯನ್ನು ಮಾಡಿಕೊಳ್ತವೆ. ಹೀರೋಗೆ ಇಂಜಿನ್ ಸಿಗ್ತಾ ಇತ್ತು, ಹೋಂಡಾಗೆ ಇಂಡಿಯಾ ಮಾರ್ಕೆಟ್ ಸಿಕ್ತು. ಹೀರೋ ಹೋಂಡಾದ ಮೊದಲ ಪ್ಲ್ಯಾನನ್ನು ಹರಿಯಾಣದಲ್ಲಿ ಮಾಡ್ತಾರೆ. ವರ್ಷ 1985ರಲ್ಲಿ ಕಂಪನಿ ಮೊದಲ ಬೈಕ್ CD100 ಮಾರ್ಕೆಟ್ಗೆ ತರ್ತಾರೆ. ಇದು ಲಾಂಚ್ ಆಗ್ತಾ ಇದ್ದ ಹಾಗೆ ಪಾಪ್ಯುಲರ್ ಆಗುತ್ತೆ. ಸ್ಕೂಟರ್ಗಿಂತ ಜಾಸ್ತಿ ಮೈಲೇಜ್ ನೀಡುತ್ತೆ CD100. ಮೊದಲ ಬೈಕ್ ಸಕ್ಸಸ್ ಆಗ್ತಾ ಇದ್ದ ಹಾಗೆಯೇ ವರ್ಷ 1986ರಲ್ಲಿ ಹೀರೋ ಹೋಂಡಾ CD100 ಡಿಲಕ್ಸ್ ಜಪಾನಿಯ ಕರೆನ್ಸಿಯಲ್ಲಿ ಕೊಡ್ತಾರೆ. ಸ್ಪೇರ್ ಪಾರ್ಟ್ಸನ್ನು ಜಪಾನಿಂದ ಇಂಪೋರ್ಟ್ ಆಗ್ತಾಯಿತ್ತು. ಅದರ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಹೀರೋ ಹೋಂಡಾ ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ದಿನದಿಂದ ದಿನಕ್ಕೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ದ್ವಿಚಕ್ರದ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಹೀರೋ ಹೋಂಡಾನ ಕನಸು ಮಿಡ್ಲ್ ಕ್ಲಾಸ್ ಜನರು ತೆಗೆದುಕೊಳ್ಳುವ ಹಾಗೆ ಬೈಕ್ನ ಬೆಲೆಯನ್ನು ಇಟ್ಟಿರಬೇಕು ಅಂತ. ಹಾಗಾಗಿ ಇವರು ಪಾರ್ಟ್ಸ್ನ ಬೆಲೆ ಜಾಸ್ತಿ ಆದರೂ ಕೂಡ ಬೈಕ್ನ ಬೆಲೆಯನ್ನು ಭಾರತದಲ್ಲಿ ಅಷ್ಟೇ ಇಟ್ಟಿರ್ತಾರೆ. ಈ ವಿಡಿಯೋ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ. ಯಾಕಂದರೆ ಇದು ಕಂಟಿನ್ಯೂ ಆಗಿ ಹೇಳ್ತಾ ಹೋದರೆ ಲಾಂಗ್ ವಿಡಿಯೋ ಆಗ್ತಾ ಹೋಗುತ್ತೆ. ಹಾಗಾಗಿ
ನಮಸ್ಕಾರ.